ಕಳೆದ ಸಲ ಗೋವಾಗೆ ಹೋದಾಗ ಈ ಥರ ಕಲರ್ಫುಲ್ ಬ್ರೇಡ್ ಹಾಕ್ಸ್ಕೊಳ್ಳೋದನ್ನ ಮಿಸ್ ಮಾಡ್ಕೊಂಡ್ವಲ್ಲಪ್ಪ ಅಂತ ಬೇಜಾರು ಮಾಡ್ಕೊಂಡು ಬಂದಿದ್ವಿ. ಬಟ್ ಈ ಸಲ ಅಂತೂ ಮಿಸ್ ಆಗಲೇಬಾರ್ದು ಅಂತ ಬಾಗಾ ಬೀಚ್ ಹತ್ರ ಹೋಗ್ತಿದ್ದಂಗೆ ಈ ಥರ ಕಲರ್ಫುಲ್ ಬ್ರೇಡ್ ಹಾಕ್ಸ್ಕೊಂಡು ಆಮೇಲೆ ನೆಕ್ಸ್ಟ್ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಸೊ ಬ್ರೇಡೆಲ್ಲ ಹಾಕ್ಸ್ಕೊಂಡ್ಮೇಲೆ ಹೋಗಿದ್ದು ಆಟ ಆಡೋಕ್ಕೆ ನೀರಲ್ಲಿ. ಸೊ ಬೀಚ್ ನೋಡಿದ್ಮೇಲೆ ಆಟ ಆಡದೆ ಇರೋಕ್ಕಾಗತ್ತಾ. ಸೊ ಹಾಗಾಗಿ ಒಂದಷ್ಟು ಫೋಟೋ ವೀಡಿಯೋಸ್ ಅಂತ ಎಲ್ಲ ತೊಗೊಂಡು ಬೀಚಲ್ಲಿ ಫಸ್ಟ್ ಆಟ ಆಡೋಕ್ಕಿಂತ ಮುಂಚೆ ಆ ಕಡಲ್ ತೀರದಲ್ಲಿ ಕುತ್ಕೊಂಡು ಆ ಬೀಚ್ನ ನೋಡ್ತಾ ಇರೋ ಅನುಭವ ಇರುತ್ತಲ್ಲ, ಅದೇ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಬೀಚ್ ಲವರ್ಸ್ ಯಾರ್ಯಾರು ಇರ್ತಾರೆ ಅವ್ರು ಅದನ್ನೇ ಜಾಸ್ತಿ ಇಷ್ಟಪಡ್ತಾರೆ. ಸೊ ಸ್ವಲ್ಪ ನೀರಲ್ಲೆಲ್ಲ ಆಟ ಆಡಿಕೊಂಡು ಅದಾದಮೇಲೆ ಈ ಥರ ಮಣ್ಣಲ್ಲಿ ಹೆಸರೆಲ್ಲ ಬರ್ಕೊಂಡು ಫೋಟೋ ವೀಡಿಯೋ ತಕ್ಕೊಂಡು ಕೂತಿದ್ವಿ. ಈ ಮಾಮೂಲಿ ಸಿಟಿ ಸೈಡಲ್ಲಿ ಇರೋರಿಗೆಲ್ಲ ಬೀಚ್ ಹತ್ರನೋ ಅಥವಾ ಈ ಮೌಂಟೇನ್ಸ್ ಹತ್ರನೋ ಎಲ್ಲ ಹೋದರೆ ಎಷ್ಟು ರಿಲ್ಯಾಕ್ಸಿಂಗ್ ಅಲ್ವಾ, ಒಂಥರ ಥೆರಪಿ ಇದ್ದಂಗೆ. ಹೆಣ್ಮಕ್ಳಿಗಂತೂ ಅದರಲ್ಲೂ ಕೆಲವ್ರಿಗೆ ಬೀಚ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಇರುತ್ತೆ, ಅದರಲ್ಲಿ ನಾನು ಒಬ್ಬಳು. ಸೊ ಬೀಚಲ್ಲೆಲ್ಲ ಚೆನ್ನಾಗಿ ಆಟ ಆಡಿಕೊಂಡು ಅವತ್ತಿನ ದಿನವೇ ಈವ್ನಿಂಗ್ ನಮಗೆ ಕ್ರೂಸಲ್ಲಿ ಡಿನ್ನರ್ ಇತ್ತು. ಸೊ ಅದಕ್ಕೆ ರೆಡಿಯಾಗಿ ಎಲ್ಲರೂ ಹೊರಟಿದ್ದೀವಿ. ಸೊ ಅವರೇ ಪಿಕಪ್ ಮಾಡ್ತೀವಿ ಅಂತ ಹೇಳಿದರು. ಕ್ರೂಸ್ ಹತ್ರ ಹೋಗೋದಕ್ಕೆ ಪಿಕಪ್ ಇತ್ತು, ಹಾಗಾಗಿ ಅಲ್ಲಿಗೆ ನಾವು ವಾಕ್ ಮಾಡ್ಕೊಂಡು ಹೋಗ್ತಿದ್ವಿ. ಈ ರೋಡ್ ಒಂಥರ ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಎಲ್ಲ ಹಾಡು ಹೇಳ್ಕೊಂಡು ಹಾಗೆ ಏನೋ ವಿಡಿಯೋ ಮಾಡಿಕೊಂಡು ಹೊರಟ್ವಿ. ಸೊ ಪಿಕಪ್ ಸ್ವಲ್ಪ ಲೇಟ್ ಆಯಿತು, ಡ್ರೈವರ್ದೇನೋ ಪ್ರಾಬ್ಲಮ್ ಆಗಿ 2 ಅವರ್ಸ್ ಆ್ಯಕ್ಚುಲಿ ನಮಗೆ ಡಿಲೇನೇ ಆಯಿತು. ಸೊ ಇದು ಡಾಲ್ಫಿನ್ ಸರ್ಕಲ್ ಅಂತ ಫೇಮಸ್ ಕಾಲಂಗುಟ್ ಬೀಚ್ ಹತ್ರ. ಸೊ ಅದನ್ನು ಕೂಡ ವೀಡಿಯೋ ಮಾಡ್ಕೊಂಡು ಫೈನಲಿ ಅಂತೂ ಇಂತೂ ಲೇಟಾಗಾದರೂ ಸರಿ ಕ್ರೂಸ್ಗೆ ಹೋಗಿದ್ವಿ. ಚೆನ್ನಾಗಿ ತಿಂದ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಬಂದ್ವಿ. ಕಳೆದ ಸಲ ಏನೇನು ಮಿಸ್ ಆಗಿತ್ತೋ ಈ ಸಲ ಮೆಮೊರೀಸ್ನೆಲ್ಲ ಫುಲ್ಫಿಲ್ ಮಾಡಿಕೊಂಡು ಗೋವಾಯಿಂದ ನಾವು ಮೈಸೂರಿಗೆ ಹೊರಟ್ವಿ.